ಇವತ್ತು ನಮ್ಮ ಅತ್ತೆದು ಆಪರೇಷನ್ ಅಂತ ಟೆನ್ಷನ್ ಫೀಲ್ ಸ್ವಲ್ಪ ಭಯ ನೆನೆ ರಾತ್ರಿ ಸೊಡ್ದೋಗ್ಬಿಟ್ಟಿದೆ ನೋಡಿ. ಇದು ಸೇರಿ 3 ದಿನ ಆಗಿದೆ, ನಿದ್ದೆ ಮಾಡಿಲ್ಲ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅತ್ತೆದು ಆಪ್ರೇಷನ್ ಅಂತ ನಿನ್ನೆ ರಾತ್ರಿ ಹೇಳಿದ್ನಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಬೆಳಗ್ಗೆ 5:15 ಆಗಿದೆ. ಆಗಲೇ ಎದ್ದು ರೆಡಿಯಾಗಿ ಹೊರಟಿದ್ದೀವಿ. ಆಟೋ ಬುಕ್ ಮಾಡಿದ್ದೀನಿ, ಆಟೋ ಬರ್ತಾ ಇದೆ. ಅಂದವೇ 1 ನಿಮಿಷ ಅಂತ ತೋರಿಸ್ತಾ ಇದೆ. ಇವಾಗ ಹೊರಡೋಣ ಬನ್ನಿ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೊರಡೋಣ. 1 ನಿಮಿಷ ಅಂತ ತೋರಿಸ್ತಾ ಇದೆ ಆಟೋ, ಅದಕ್ಕೋಸ್ಕರ ಬನ್ನಿ ಗೈಸ್ ಹೊರಡುವ. ಸಾರಿ ಲೈಕಪ್. ಆಸ್ಪತ್ರೆಗೆ ಬಂದು 6 ಕಾಲು ಆಗಿದೆ. 6 ಕಾಲ್ಗೆಲ್ಲ ಆಸ್ಪತ್ರೆಗೆ ಬಂದಿದ್ದೀವಿ, ನಾನು ಮತ್ತೆ ಇಬ್ರು. ನಾನು ಹಂಗೋಗ್ತಾ ಇದ್ದೀನಿ, ನಾನು ದಾರ ಕಟ್ಬಿಟ್ಟಿದ್ದಾರೆ. 7:15 ಕರ್ಕೊಂಡು ಹೋಗ್ತಿದ್ದೀವಿ ಆಪ್ರೇಷನ್ಗೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಕರ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ಬೇಗನೆ ಬಂದ್ಬಿಟ್ಟಿದ್ದೀವಿ. ಹೆಂಗಂತ ಐತೆ ಫೀಲ್ ಆಪ್ರೇಷನ್ ಫೀಲ್ ಸ್ವಲ್ಪ ಭಯ ನೆನ್ನೆ ರಾತ್ರಿನೂ ನಿದ್ದೆ ಇಲ್ವಾ. ಇವತ್ತು ಒಂಥರ ಟೆನ್ಷನ್ಗೆ ಸರಿಯಾಗಿ ನಿದ್ದೆನೇ ಆಗಲಿಲ್ಲ. ಈ ಕಣ್ಣೆಲ್ಲ ಚುಚ್ಚುತ್ತಾ ಇದೆ. ಒಂದು ಲಿಫ್ಟ್ ಪೇಷಂಟ್ ಉಂಟು ಲಿಫ್ಟಲ್ಲಿ. ಇಲ್ಲೇ ಮಾಡಿಸಿದ್ದು. ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡೋದ್ರು. ನಮ್ಮನ್ನ ಯಾರನ್ನೂ ಒಳಗೆ ಬಿಡಲಿಲ್ಲ. ನೀವೆಲ್ಲ ಆಚೆ ಇರಿ ಅಂದರು. ಅದಕ್ಕೆ ನಾನಿರಲ್ಲ ನೀವಿರ್ತೀರಾ ಅಂತ ಅಕ್ಕನ ಕೇಳಿದೆ. ನಾನೇ ಇರ್ತೀನಿ ಅಂದರು. ಅವ್ರನ್ನ ಬಿಟ್ಟು ನಾವಿಬ್ರು ಬರ್ತಾ ಇದ್ದೀವಿ. ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀವಿ. ಕಾಫಿ ಕುಡಿದ್ಬಿಟ್ಟು ಅಲ್ಲೇ ಕೆಳಗಿರ್ತೀವಿ. ಅವ್ರಿಗೇನಾರು ಬೇಕು ಅಂದರೆ ಕಾಲ್ ಮಾಡ್ತಾರೆ ಅಷ್ಟೇ. ಈಗಿನ ಅಪ್ಡೇಟ್ ಇಷ್ಟೇ. ಆಗ ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡಿದು ಮತ್ತೆ ಅದೇ ಹೋಗಿ ಅಲ್ಲೇ ಕುತ್ಕೊಬೇಕು. ಅವ್ರಾಗಲೇ ಕುಡ್ದೇ ಬಿಟ್ರು. ನನ್ನ ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ ನೋಡಿ. ಅದರಲ್ಲೇ ಕುಡಿತಾ ಇದ್ದೀನಿ ಸೈಡಲ್ಲಿ. ನಂದು ಲಿಪ್ ಬಾಮ್ ಮಾರ್ಕ್. ಅಯ್ಯೋ ದೇವಾ. ಅವ್ರನ್ನ ಊಟಕ್ಕೆ ಕಳಿಸಿ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಆಪ್ರೇಷನ್ ಥಿಯೇಟ್ರ್ ಹತ್ರ. ಅವ್ರು ಬೇಗ ತಿಂಡಿ ತಿಂದ ಅಭ್ಯಾಸ. ನಮಗೆ ಅಂದರೆ ಸ್ವಲ್ಪ ಬರಲ್ಲ. 10:30 ಗಂಟೆಗೆ ತಿಂಡಿ ತಿಂದ ಅಭ್ಯಾಸ, ಅವ್ರಿಗೆ ಬೇಗ ತಿಂದ ಅಭ್ಯಾಸ. ಅದರಿಂದಾಗಿ ಅವ್ರನ್ನ ಕಳಿಸಿ ನಾನಿಲ್ಲಿ ಆಪ್ರೇಷನ್ ಥಿಯೇಟ್ರ್ ಹತ್ರ ಇದ್ದೀನಿ. ನಾನು 7:15 ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗಿದ್ದು. ಇದುವರೆಗೂ ಒಂದ್ಸತಿ ಏನಕ್ಕೆ ಹೋಗಿದ್ದಾರೆ ಅಷ್ಟೇ. ಇನ್ನೂ ಒಳಗೂ ಕರ್ಕೊಂಡಿಲ್ಲ. ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾವು 7:15 ಆಪ್ರೇಷನ್ ಥಿಯೇಟ್ರಿಗೆ ಬಿಟ್ಟಿದ್ದು.
ಒಂದ್ಸತಿ ಹೋಗಿದ್ರಷ್ಟೇ, ಇದುವರೆಗೂ ಹೋಗಿಲ್ಲ. ಅಲ್ಲೇ ಇದ್ದಾನೆ 9:30 ಟೈಮ್. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಹೋದ್ಸತಿ ನಮ್ಮ ಮಾವನ್ ಮಾಡಿಸಿದಾಗ ಆಲ್ಮೋಸ್ಟ್ ಈವ್ನಿಂಗ್ 3 ಗಂಟೆಗೂ ಏನೋ ಕೊಟ್ಟಿದ್ದು. ಅವ್ರಿಗೂ ನಿಮಗೆ 7:30ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದು. 3:30ಗೇನೋ ಕಳಿಸಿದ್ರು ಆಪ್ರೇಷನ್ ಎಲ್ಲ ಮುಗಿಸಿ. ನೋಡೋಣ ಇವ್ರದ್ದು ಎಷ್ಟು ಆಗ್ಬೋದು ಟೈಮು ಅಂತ. ಅವ್ರದ್ದು ತಿಂಡಿ ಆಯ್ತು. ಇವಾಗ ನಾನು ಹೋಗ್ತಾ ಇದ್ದೀನಿ ತಿಂಡಿ ತಿನ್ನಕ್ಕೆ. ನಿದ್ದೆ ಹೆಂಗ್ ಬರ್ತಿದೆ ಅಂದ್ರೆ ಸುಮ್ಮನೆ ತಲೆ ಹಿಂಗ್ ಕೊಟ್ರೆ ನಿದ್ದೆ ಬಂದ್ಬಿಡುತ್ತೆ. ಇವಾಗ ತಿಂಡಿ ತಿಂದು ನೋಡೋಣ. ಆದ್ರೆ ಚೇರ್ ಮೇಲೆ ಕುತ್ಕೊಂಡು ಹಂಗೆ 5 ನಿಮಿಷ ನಿದ್ದೆ ಮಾಡ್ಬಿಡ್ತೀನಿ. ಕಡೆ ಈ ಕಡೆ ಇಡ್ಲಿ ತಗೊಂಡಿದ್ದೀನಿ. ಅದೇ ದೋಸೆ ತಗೊಂಡಿದ್ದಾರೆ, ನಾನು ಇಡ್ಲಿ ತಗೊಂಡಿದ್ದೀನಿ. ನಂಗದೇನು ಅಷ್ಟು ಬೇಗ ಎಲ್ಲೇ ಹೋದ್ರೂ ಊಟ ಇಷ್ಟ ಆಗಲ್ಲ. ಹಂಗಾಗಿ ಇಡ್ಲಿ ಎಲ್ಲೇ ಯಾವುದೇ ಹೋಟ್ಲಿಗೆ ಜಾಸ್ತಿ ನಾನು ಇಡ್ಲಿನೇ ತಗೊಳ್ಳೋದು. ಅದೇ ಹಂಗಲ್ಲ, ವೆರೈಟಿ ಟ್ರೈ ಮಾಡ್ತಿರ್ತಾರೆ. ಚೆನ್ನಾಗಿ ಆಕ್ಚುಲಿ ಆಸ್ಪತ್ರೆಗಳಲ್ಲಿ ಕ್ಯಾಂಟೀನ್ಗಳಿರ್ತಾವಲ್ಲ, ಅಲ್ಲಿ ಊಟ ನಾನು ತಿಂದಿದ್ದೀನಿ, ಅಷ್ಟು ಕಷ್ಟ ಇರುತ್ತೆ. ಅದು ಕ್ಯಾಂಟೀನಲ್ಲಿ ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿ ಹಾಕಿ ಮನೆ ಊಟ ಥರನೇ ಮಾಡ್ತಾರೆ. ಆಸ್ಪತ್ರೆ ಒಳಗಡೆ ಊಟ ಕೊಡ್ತಾರಲ್ಲ, ಅದು ಚೆನ್ನಾಗಿರಲ್ಲ. ಸಪ್ಪೆ ಕ್ಯಾಂಟೀನಲ್ಲಿ ಚೆನ್ನಾಗಿರುತ್ತೆ, ಒಂದೊಂದು ಕ್ಯಾಂಟೀನಲ್ಲಿ ಚೆನ್ನಾಗಿರಲ್ಲ ಊಟ. ಹಾಸ್ಪಿಟ್ಲಲ್ಲಿ ಅಮ್ಮಗೆ ಆಪರೇಷನ್ಗೆ ಅಂತ ಇದೀವ. ಇವಳು ನಿದ್ದೆ ಮಾಡಿಲ್ಲ ಸರಿಯಾಗಿ, ತಿಂಡಿ ತಿಂದು ಬಂದು ಹಂಗೆ ಮಲಿಕೊಂಡ್ಬಿಟ್ಟಾಳೆ. ನಮ್ಮ ಅತ್ತೆಗೆ ಆಪ್ರೇಷನ್ ಎಲ್ಲ ಮಾಡಿ IC ವಾರ್ಡಿಗೆ ಕರ್ಕೊಂಬಂದು ಹಾಕಿದ್ರು. ಆಪ್ರೇಷನ್ ಎಲ್ಲ ಸಖತ್ತಾಗಿ ಆಗಿದೆಯಂತೆ. ಡಾಕ್ಟರೇ ಹೇಳಿದ್ರು ಚೆನ್ನಾಗಾಗಿದೆ ಆಪ್ರೇಷನ್ನು ಅಂತ. ಆಮೇಲೆ ಎಲ್ಲರೂ ಹೋಗಿ ಮಾತಾಡಿಸ್ತಿದ್ವಿ, ಹೆಂಗಿದ್ದೀರಾ ಏನು ಅಂತ. ಅದಾದಮೇಲೆ ನಾನು ನೈಟು ಅಲ್ಲೇ ಉಳ್ಕೊಬೇಕಿತ್ತು ಆಸ್ಪತ್ರೆಯಲ್ಲೇ. ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಒಂಚೂರು ಏನಾರು ಅಡುಗೆ ಗಿಡ್ಗೆ ಮಾಡಿ ಇಟ್ಬಿಟ್ಟು ಬರೋಣ ಅಂತ ಅಂದೆ. ಆಮೇಲೆ ಅಕ್ಕ ನಾನು ಇರ್ತೀನಿ, ನೀನು ಹೋಗಿ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ಬಾ ಅಂದರು. ನಾನು ಮತ್ತು ಹರಿ ಸೀದಾ ಮನೆಗೆ ಬಂದ್ವಿ. ಅವ್ರನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ನಮ್ಮ ಅತ್ತೆನ. ಸಕ್ಸಸ್ಫುಲ್ಲಿ ಆಪ್ರೇಷನ್ ಆಯಿತು. ಇವಾಗ IC ವಾರ್ಡಲ್ಲಿ ಹಾಕಿದ್ದಾರೆ ಅಬ್ಸರ್ವೇಷನಲ್ಲಿ. ಇವತ್ತು ಪೂರ್ತಿ ದಿನ ಅಬ್ಸರ್ವೇಷನಲ್ಲಿ ಇಡಬೇಕು. ನಾಳೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ, ನಾಳೆ ವಾರ್ಡಿಗೆ ಹಾಕ್ತಾರೆ. ಇವತ್ತೆಲ್ಲ ಪೂರ್ತಿ ಅಬ್ಸರ್ವೇಷನಲ್ಲಿ IC ರೂಮಲ್ಲಿ ಇರ್ತಾರೆ. ನೋಡೋಣ. ಇವಾಗ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ಅಪ್ಡೇಟ್ ಮನೆಗೆ ಅವಾಗಲೇ ಬಂದೆ, 5:30ಗೆ ಬಂದೆ. 5:30ಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಅಡುಗೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಆಸ್ಪತ್ರೆಗೆ ಹೋಗ್ಬೇಕು. ಅವರು ನನ್ನ ಆಜ್ಞೆ ಇದ್ರಲ್ಲ, ಅಕ್ಕನ್ನ ಕಳಿಸ್ಬೇಕು. ಅವ್ರಿಗೆ ಬೆಳಗ್ಗೆ ಸ್ಕೂಲ್ ಇದೆಯಂತೆ, ಹಂಗಾಗಿ ಅವರು ಹೋಗ್ತಾರೆ. ನಾನು ನೈಟ್ ಆಸ್ಪತ್ರೆಗೆ ಉಳ್ಕೊತೀನಿ. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಏನು ತಂದಿಲ್ಲ, ಇರಲ್ವಲ್ಲ ಅಂದ್ಬಿಟ್ಟು ತರಕಾರಿ ಏನು ತಂದಿಲ್ಲ. ಟೊಮೊಟೊ ಒಂದು ತಗೊಂಡಿದ್ದೀನಿ. ಫ್ರಿಜ್ಜಲ್ಲಿ ಏನಿದೆ ತರಕಾರಿ ನೋಡಿ ಅದರಲ್ಲಿ ಅಡುಗೆ ಮಾಡಿ ಇಟ್ಟುಬಿಟ್ಟು ನಾನು ಹೋಗ್ತೀನಿ. ಬರೋದೇ ನಾನು ನಾಳೆ ಸಂಜೆ 4 ಗಂಟೆ 4:15 ಆಗ್ಬೋದು. ಅವ್ರು ನೈಟ್ ನಾಳೆ ಇರ್ತಾರೆ, ಹಾಗಾಗಿ ನಾನು ಇವತ್ತು ನೈಟ್ ಇರ್ತೀನಿ. ನಿದ್ದೆ ಎಡಿತಾ ಇದೆ. ಮಧ್ಯಾಹ್ನ ಮಲ್ಕೊಂಡಿದ್ದೆ, ಹಂಗೂ ಅಷ್ಟು ನಿದ್ದೆ ಆಗಲಿಲ್ಲ. ಅಲ್ಲೆಲ್ಲ ಮಾತಾಡ್ತಿರ್ತಾರ, ಆಂಬುಲೆನ್ಸು ಹೋಗೋದು ಬರೋದು ಸೌಂಡಿಗೆ ಎಚ್ಚರ ಆಗ್ತಿತ್ತು. ಸರಿಯಾಗಿ ನಿದ್ದೆನೂ ಆಗಲಿಲ್ಲ. ಒಂದು 1/4 ಗಂಟೆ ಅರ್ಧ ಗಂಟೆ ಮಲಗಿದ್ದು ನಾನು ಅಷ್ಟೇ. ಕಣ್ಣು ಹಂಗೆ ಎಳಿತಾ ಇದೆ, ಕಾಣಿಸ್ತಿದೆ. ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ. ಇವಾಗ ಅಡುಗೆ ಮಾಡಿಬಿಟ್ಬಿಟ್ಟು ಹೊರಡೋಣ ಮತ್ತೆ ಆಸ್ಪತ್ರೆಗೆ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ, ಫ್ರಿಜ್ಜಲ್ಲಿ ತಲೆ ಹಾಕಿದ ತಕ್ಷಣ 2 ನುಗ್ಗೆಕಾಯಿ ಕಾಣಿಸ್ತು. ಸ್ವಲ್ಪ ಬೇಳೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು
ಕೂಗಕ್ಕೆ ಇಟ್ಟಿದ್ದೀನಿ ಕುಕ್ಕರ್ನ. ಮಸಾಲೆ ಏನು ರುಬ್ಬಲ್ಲ, ಹಂಗೆ ಖಾರದ ಪುಡಿ ಹಾಕಿ ಒಗ್ಗರಣೆ ಕೊಡ್ತೀನಿ ಅಷ್ಟೇ. ಆಮೇಲೆ ಹಳೇವು ಒಂದು 4 ಟೊಮೊಟೊ ಇತ್ತು, ಟೊಮೊಟೊ ಹಾಕಿ ಟೊಮೊಟೊ ಗೊಜ್ಜು ಮಾಡಿಬಿಡ್ತೀನಿ. ಇವಾಗ ಅನ್ನ ಸಾಂಬಾರು ತಿನ್ಕೊಂತಾರೆ, ಬೆಳಗ್ಗೆಗೆ ಟೊಮೊಟೊ ಗೊಜ್ಜು ಅನ್ನ ಮಾಡ್ಕೊಂತಾರೆ. ಅನ್ನ ಸಾಂಬಾರು ಇವಾಗ ಮಾಡಿಟ್ಟು ಹೋಗ್ತೀನಿ, ಅನ್ನ ಸಾರು ಟೊಮೊಟೊ ಗೊಜ್ಜು ಮಾಡಿಟ್ಬಿಟ್ಟು ಹೋಗ್ತೀನಿ 1 ಟೈಮ್ಗೆ ಆಗಂಗೆ. ಬೆಳಗ್ಗೆಗೆ ಅನ್ನ ಮಾಡ್ಕೊಂಡು ತಿಂತಾರೆ, ಹೆಂಗಿದ್ರು ಟೊಮೊಟೊ ಗೊಜ್ಜು ಇರುತ್ತಲ್ಲ ಅದಕ್ಕೆ. ಅಲ್ಲಿ ಟೈಮ್ ಆಗೋಯ್ತು, ಬಂದು ಒಂದು 5 ನಿಮಿಷ ರೆಸ್ಟ್ ಮಾಡಿ ಅಡುಗೆ ಮಾಡೋಣ ಅಂತ ಕೈ ಇಕ್ಕಿದ ತಕ್ಷಣ ಅದು ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಟೈಮ್ ಫಾಸ್ಟಾಗಿ ಹೋಗ್ತಾ ಇದೆ. ಆಲ್ಮೋಸ್ಟ್ ಕುಕ್ಕರ್ ಕೂಗಿದ್ರೆ ಸಾಂಬಾರು ರೆಡಿ. ಇಷ್ಟೊತ್ತಿಗೆ ಇನ್ಶಿಲ್ ಬಿಡೋಷ್ಟರಲ್ಲಿ ಗೊಜ್ಜು ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಮುಖ ತೊಳ್ಕೊಂಡು ಮುಖ ತೊಳೆಯೋಷ್ಟರಲ್ಲಿ ರೈಸ್ಗೆ ಇಡ್ತೀನಿ. ಮುಖ ತೊಳ್ಕೊಂಡು ನಾನು ತಲೆ ಬಚ್ಕೊಂಡು ರೆಡಿ ಆಗೋಷ್ಟರಲ್ಲಿ ರೈಸು ಆಗುತ್ತೆ. ಎಲ್ಲ ನೀಟಾಗಿ ಆಫ್ ಮಾಡಿಬಿಟ್ಟು ವರ್ಲ್ಡ್ ಅಷ್ಟೇ ಅಂತ ಇದ್ದೀನಿ. ಇಷ್ಟೆಲ್ಲ ಕೆಲಸ ಆಯಿತು ನೋಡಿ. ಇನ್ನು ನಾನು ಬರೋದೇ ನಾಳೆ ಮಧ್ಯಾಹ್ನ ಆಗಿಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಏನೋ 1 ಟೈಮ್ ಹೋಟ್ಲಲ್ಲಿ ತಿನ್ಬೋದು, 1 ಟೈಮ್ 2 ಟೈಮ್ ತಿನ್ಬೋದು, ಅದ್ರ ಮೇಲೆ ತಿನ್ನೋಕೆ ನಿಜ ಆಗಲ್ಲ. ಹೋಟ್ಲಿಟ ಅದೇನೋಪ್ಪ ನಂಗೆ ಅವಾಗಿಂದ ಇಷ್ಟ ಆಗಲ್ಲ. ಇವಾಗ ಬಿದಿಲ್ಲ ಅಂತ ತಿಂತಾ ಇದೀವಿ, ಅದರಲ್ಲೂ ಟೇಸ್ಟ್ ಇದೆ. ಅಲ್ಲಿ ಕ್ಯಾಂಟೀನಲ್ಲಿ ಊಟ ಟೇಸ್ಟ್ ಇದೆ, ಹಂಗಾಗಿ ಬೇಜಾರು ಅನ್ನಿಸ್ತಾ ಇಲ್ಲ. ಕ್ಯಾಂಟೀನಲ್ಲಿ ಊಟ ಏನಾದ್ರು ಚೆನ್ನಾಗಿರ್ಲಿಲ್ಲ ಅಂದಿದ್ರೆ ಅಷ್ಟೇ ನಮ್ಮ ಪಾಡು. ಓಕೆ, ದೇವರ ದಯದಿಂದ ಕ್ಯಾಂಟೀನಲ್ಲಿ ಊಟ ಚಂದ ಉಂಟು. ಹಂಗಾಗಿ ಸ್ವಲ್ಪ ಊಟ ಗಿಟ ತಿನ್ಕೊಂಡು ಗಟ್ಟಿಮುಟ್ಟಾಗಿ ಓಡಾಡ್ತಾ ಇದ್ವಿ ಆಸ್ಪತ್ರೆ ಸುತ್ತ. ಅಷ್ಟೇ. ಇವಾಗ ಅಡುಗೆ ಮಾಡಿ ಆಮೇಲೆ ಸಿಗ್ತೀವಿ. ಆಸ್ಪತ್ರೆಗೆ ಅವಾಗಲೇ ಬಂದು ಸೀದಾ ಮೇಲೆ ಹೋದೆ ನಮ್ಮ ಅತ್ತೆ ಇರೋ ಜಾಗಕ್ಕೆ. ಡಾಕ್ಟರ್ಸ್ ಬಂದಿದ್ರು ರೌಂಡ್ಸಿಗೆ. ಆಮೇಲೆ ಅವರೆಲ್ಲ ಹೋದ್ಮೇಲೆ ಜ್ಯೂಸ್ ಕೊಡ್ಬೋದು ಅಂತ ಅಂದರು. ಆಪ್ರೇಷನ್ ಆಗಿ ತುಂಬ ಹೊತ್ತಾಯ್ತಲ್ಲ, ಜ್ಯೂಸ್ ಕೊಡಿ ಅಂದರು. ಹಂಗಾಗಿ ಜ್ಯೂಸ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ನೋಡೋಣ, ಅವ್ರಿಗೆ ಜ್ಯೂಸ್ ಕೊಡೋಣ. ಎಲ್ಲರೂ ಮಲ್ಕೊಂಡಿದ್ದಾರೆ. ನಮ್ಮ ಅತ್ತೆ ಸ್ವಲ್ಪ ಪೇಯ್ನಿಗೆ ಒದ್ದಾಡ್ತಿದ್ದಾರೆ, ನಿದ್ದೆ ಬರ್ತಾಯಿಲ್ಲ ಅವ್ರಿಗೆ. ನನಗೂ ನಿದ್ದೆ ಬರ್ತಾಯಿಲ್ಲ. ಅದು IC ವಾರ್ಡಲ್ಲಿ ಪಿ 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 ಅಂತಲೇ ಇರುತ್ತಾ, ನಿದ್ದೆನೇ ಬರಲ್ಲ ನನಗೆ. ಅದರಲ್ಲೂ ಲೈಟ್ ಬೇರೆ ಉರಿತಾನೆ ಇರುತ್ತೆ, ನಿದ್ದೆನೇ ಬರ್ತಾಯಿಲ್ಲ. ಕಂಟಿನ್ಯೂಸ್ ಆಗಿ ಇದು ಸೇರಿ 3 ದಿನ ಆಯಿತು. ಕಂಟಿನ್ಯೂಸ್ ಆಗಿ ಇದು ಸೇರಿ 3 ದಿನ ಆಗಿದೆ ನಿದ್ದೆ ಮಾಡಿಲ್ಲ ನಾನು. ನನಗೆ ನಿದ್ದೆ ಮಾಡಲಿಲ್ಲ ಅಂದರೆ ನಾನಾಗಿರಲ್ಲ. ಅದು ಯಾವಾಗ ನಿದ್ದೆ ಮಾಡ್ತೀನೋ ಗೊತ್ತಾಗ್ತಿಲ್ಲ ನನಗೆ. ಮೊನ್ನೆನೂ ಆಸ್ಪತ್ರೆಯಲ್ಲೇ ಇದನ್ನ ನಿದ್ದೆ ಅಷ್ಟು ಬರಲ್ಲ ನನಗೆ. ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಚೇಂಜ್ ಆದರೆ ನಂಗೆ ನಿದ್ದೆ ಬರಲ್ಲ. ನಮ್ಮ ಮನೇಲಿ ರೂಮಿಂದ ಹಾಲಲ್ಲಿ ಮಲ್ಕೊಂಡ್ರು ನಂಗೆ ನಿದ್ದೆ ಬರಲ್ಲ. ಅದರಲ್ಲಿ ಬೇರೆ ಪ್ಲೇಸಿಗೆ ಬಂದರೆ ನಿದ್ದೆ ಬರೋದೇ ಇಲ್ಲ ನನಗೆ. ಒದಾಡಿ ಸಾಕಾಗಿರುತ್ತೆ. ಇಲ್ಲಿ ಲೈಟ್ ಆನಲ್ಲಿ ಇದೆಯಾ, ಅದೊಂದು ಸೌಂಡು, ಪಿ 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 ಅಂತ ಸೌಂಡು, ನಿದ್ದೆನೇ ಬರ್ತಾಯಿಲ್ಲ. ಕಣ್ಣು ಎಳಿತಾ ಇದೆ, ಆದರೆ ಮಲ್ಕೊಂಡ್ರೆ ನಿದ್ದೆ ಬರ್ತಾಯಿಲ್ಲ. ಇಷ್ಟ ಆಗಿದೆ ಇವತ್ತಿನ ಕತೆ. ಆಪ್ರೇಷನ್ ಆಯಿತು, ಎಲ್ಲ ಆಗಿದೆ. ಒಂದು ಕಾಲಿಂದ ಆಪ್ರೇಷನ್ ಆಗಿದೆ, ಇನ್ನೊಂದು ಕಾಲ ಆಪ್ರೇಷನ್ ಮಾಡ್ತಾರೆ. ಅದು ಯಾವಾಗಂತ ಅವ್ರು ಹೇಳ್ತಾರೆ. ನೋಡೋಣ. ಒಟ್ಟಿನಲ್ಲಿ ಇವತ್ತಿನ ಡೇ ಮುಗಿಸಿದ್ದೀವಿ. ಈ ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಬೆಳಗಿನ ಲಾಗಲ್ಲಿ ಸಿಗ್ತೀನಿ. ಬೆಳಗ್ಗೆ 5 ಗಂಟೆಗೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು ಅಂತ ಹೇಳಿದ್ದಾರೆ. ಬೆಳಗಿನ ಲಾಗಲ್ಲಿ ಸಿಗ್ತೀನಿ. ನೋಡೋಣ 5 ಗಂಟೆಗೆ ಎದ್ದು ನಾನು ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಆಗಲಿಲ್ಲ ಅಂದರೆ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಕೊತೀನಿ ಅಷ್ಟೇ. ಗಾಯ್ಸ್, ಇವತ್ತಿನ ಲಾಗಲ್ಲಿ ಇಷ್ಟೇ. ಯಾರೆಲ್ಲ ಕಡೆವರೆಗೂ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗ್ತೀನಿ. ಬಾಯ್, ಗುಡ್ ನೈಟ್. ನೀವಾರು ಕಣ್ ತುಂಬ ನಿದ್ದೆ ಮಾಡಿ. ನಿದ್ದೆ ಇಲ್ಲಾಂದರೆ ಮನುಷ್ಯಂಗೆ ಆಗಲ್ಲ, ನಿದ್ದೆ ಮಾಡಿ. ಆಸ್ಪತ್ರೆಗಳಲ್ಲಿ ಎಷ್ಟು ಚೆನ್ನಾಗಿ ಅವ್ರ ಕಷ್ಟ ಸುಖಗಳನ್ನ ಹೇಳ್ಕೊತಾರೆ ಗೊತ್ತಾ. ನನಗೂ ಹಂಗೆ ಈ ಕಡೆ ಒಬ್ಬರು ಆ ಕಡೆ ಒಬ್ಬರು ಚೆನ್ನಾಗಿ ಸಿಕ್ಕಿದ್ರು. ಓಡಾಡ್ಬೇಕಾದ್ರೆ ಎಷ್ಟು ನಿದ್ದೆ ಬರ್ತಿತ್ತು ಗೊತ್ತಾ. ಎಲ್ಲರೂ ಕೂತ್ಕೊಂಡ್ರೆ ಸಾಕು ನಿದ್ದೆ ಮಾಡಿಬಿಡೋಣ ಅನ್ನೋಷ್ಟು. ಆದರೆ ಮಲ್ಕೊಂಡ್ರೆ ಕಣ್ಣಿಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಒದ್ದಾಡಿ ಸಾಕಾಗೋಯ್ತು. ಹಂಗೆ ಅಕ್ಕಪಕ್ಕದವ್ರು ಇಬ್ಬರು ಇದ್ರು. ನಿಮ್ಮ ಅಮ್ಮಂಗೆ ಏನಾಯಿತು, ನಮ್ಮ ಅತ್ತೆಗೆ ಹಿಂಗಾಯ್ತು ಅಂದ್ಕೊಂಡು ಮಾತಾಡ್ಕೊಂಡು ಬೆಳಗಿನ ಜಾವ 5 ಗಂಟೆವರೆಗೂ ಬರೀ ಮಾತಾಡ್ಕೊಂಡೇ ಕಾಲ ಕಳೆದ್ಬಿಟ್ವಿ.